ಸ್ಪೋರ್ಟ್ಸ್ ಮುಗಿಯೋ ತನಕ ಲಾಸ್ಟ್ 2 ಪೀರಿಯಡ್ಸ್ ಸ್ಪೋರ್ಟ್ಸ್ ಇರಂತ ಎಲ್ಲಾ ಮಕ್ಕಳನ್ನು ಹೊರ ಕರ್ಕೊಂಡ್ಬಂದು ವಾಲಿಬಾಲ್ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಈ ನಿನ್ನೆ ತರ ಇವತ್ತು ಕೂಡ ಹೈಸ್ಕೂಲ್ ವರ್ಸಸ್ ಪ್ರೈಮರಿ ಆಡ್ಬೇಕಾದ್ರೆ ಪ್ರೈಮರಿ ಮಕ್ಕಳು ಪ್ರತಿ ಪಾಯಿಂಟ್ಗೂ ಅವ್ರ ಜೋಶು ಅವ್ರು ಕೂಗೋದ್ ಮಾತ್ರ ಸಖತ್ತಾಗಿತ್ತು. ವಾಲಿಬಾಲ್ ಜೊತೆ ಹಾಗೆ ಕಬಡ್ಡಿ ಕೂಡ ಪ್ರಾಕ್ಟೀಸ್ ಕೊಡ್ತಿದ್ದೆ. ಹೈಸ್ಕೂಲ್ ಮಕ್ಕಳು 9th ಮತ್ತೆ 10th ನ ಮಿಕ್ಸ್ ಮಾಡ್ಕೊಂಡು ಕಬಡ್ಡಿ ಕೂಡ ಪ್ರಾಕ್ಟೀಸ್ ಕೊಟ್ಟೆ. ರಿಸಲ್ಟ್ ಬಗ್ಗೆ ಏನು ವರೀಸ್ ಇಲ್ಲ, ಅದು ದೇವ್ರಿಗೆ ಬಿಟ್ಟಿದ್ದು. ಎ ಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದು ರೆಡಿಯಾಗಿ ಹಾಗೆ ದೇವ್ರಿಗೆ ಕೈ ಮುಗಿದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಆಫೀಸಿಗೆ ಹೋಗಿ ಫಿಂಗರ್ ಪ್ರಿಂಟ್ ಕೊಟ್ಟು ಹಾಗೆ ಫಸ್ಟ್ ಕ್ಲಾಸ್ 10th ಇರೋದ್ರಿಂದ 10th ಹೋಗಿ ಅಟೆಂಡೆನ್ಸ್ ಎಲ್ಲ ಹಾಕಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮೇಲೆ ಪ್ರಾಬ್ಲಮ್ಸ್ ನ ಮಾಡಿಸಿದ್ದೆ. ಅದೇ ತರ ಮಕ್ಕಳಿಗೂ ಕೂಡ ಬೋರ್ಡ್ ಮೇಲೆ ಕರ್ಸಿ ಆ ಪ್ರಾಬ್ಲಮ್ಸ್ ನ ಮಾಡಿಸಿದ್ದೆ. ನೆಕ್ಸ್ಟ್ ಕ್ಲಾಸ್ 9th ಇತ್ತು. 9th ಹೋಗಿ ಅವ್ರಿಗೂ ಕೂಡ ಪಾಠ ಮಾಡಾದ್ಮೇಲೆ 3rd ಪೀರಿಯಡ್ ಫ್ರೀ ಇತ್ತಂತ 10th ಮಕ್ಕಳನ್ನ ಕರ್ಕೊಂಡು ಕಬಡ್ಡಿ ಕೋರ್ಟ್ ಹಾಳಾಗಿತ್ತಂತ ಮತ್ತೆ ಹೊಸದಾಗಿ ಕಬಡ್ಡಿ ಕೋರ್ಟ್ ಹಾಕ್ಸಿ ನೆಕ್ಸ್ಟ್ ಸ್ಪೋರ್ಟ್ಸ್ ಇರಂತ ಮಕ್ಕಳದ್ದೆಲ್ಲ ಆನ್ಲೈನ್ ಎಂಟ್ರಿ ಮಾಡ್ಬೇಕಿತ್ತು. ಅದು ಮಾತ್ರ ಬಹಳ ತಲೆ ತಿಂತಿದೆ. ಪ್ರೈಮರಿ ಸ್ಕೂಲ್ ಮಕ್ಕಳನ್ನೆಲ್ಲ ಒಂದ್ ಸೈಡ್ ಬಿಟ್ಟು ನಾನು ಒಂದ್ ಸೈಡ್ ಆಡ್ತಾ ಇದ್ದೆ. ಅವರು ಪ್ರೈಮರಿ ಸ್ಕೂಲ್ ಮಕ್ಕಳು ನಮಗೆ ಟಕ್ಕರ್ ಕೊಟ್ಕೊಂತ ಆಡ್ತಾ ಇದ್ರು. ಅದು ಮಾತ್ರ ಬಹಳ ಖುಷಿ ಆಗುತ್ತೆ. ಹಾಗೆ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಂದು ವಾಚಿನ ಬೆಲ್ಟ್ ಎಲ್ಲ ಮುರ್ಕೊಂಡು ಹೋಗಿತ್ತು. ಅದನ್ನ ನಮ್ ಸರಿ ಮಾಡ್ಕೊಟ್ರು. ಹಾಗೆ ಮಧ್ಯಾಹ್ನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಬಾ ಹೇಳ್ತಾ ನಾನು ಹೋಗಿದ್ದೆ ಮನೆ ಕಡೆ.